ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಟಿಯಾಗೋ ಐವಿ ತಂದಿದ್ದೀನಿ. ಮುಂದೆ ಆ ಟಿಯಾಗೋದು CNG ಗಾಡಿನ ನೋಡ್ತೀರಾ. ನೋಡಿ, ಏನ್ ಚೇಂಜಸ್ ಇಲ್ಲ ನೀವು ಕಂಪೇರ್ ಮಾಡಿದ್ರೆ ಹಳೆ ಮಾಡೆಲ್ದು ಪಿಕ್ಚರ್ ಸೈಡ್ ಬೈ ಸೈಡ್ ಹಾಕ್ತೀನಿ, ನೋಡ್ಕೊಳ್ಳಿ ಅದನ್ನ. ಸೊ ನೋಡಿ, ಡಿಸ್ಪ್ಲೇ ಮಾತ್ರ ಮೇಲ್ಗಡೆ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಚೇಂಜಸ್ ಕಾಣುತ್ತೆ. ಲೈಟ್ಸ್ ಮತ್ತೆ ಇದು ಡಿಸ್ಪ್ಲೇ, AC ಹೆಂಗ್ ಕಂಟ್ರೋಲ್ ಮಾಡೋದು ನೋಡಿ ಹೆಂಗಿದೆ ಅಂತ. ಒಂದಿಷ್ಟು ಫೀಚರ್ಸ್ಗಳು ಇದೆ, ನೋಡ್ಬೋದು ಇಲ್ಲಿ. ಮತ್ತೀಗ ಮೀಟರ್ ಹೆಂಗಿದೆ, ಮುಂಚೆ ಇದ್ರ ಒಳಗಡೆ ಇತ್ತು ಮೀಟರು, ಲೈಕ್ ಎಲ್ಲ ಕ್ಲೋಸ್ಡ್ ಇತ್ತು, ಅನ್ಕ್ಲೋಸ್ಡ್. ಈಗೆಲ್ಲ ಮೇಲ್ಮೇಲೆನೆ ಕೊಟ್ಟಿದ್ದಾರೆ. ಸ್ಟೀರಿಂಗ್ ವೀಲ್ ಚೇಂಜಸ್ ಇದೆ, ನೋಡ್ಬೋದು. ಕ್ರೂಸ್ ಕಂಟ್ರೋಲ್ ಇದೆ, ಕ್ರೂಸ್ ಕಂಟ್ರೋಲ್ ಎಲ್ಲ ಟಾಪ್ ಎಂಡ್ ಅಲ್ಲಿ ಬರುತ್ತೆ. ಇದು ಇನ್ನೊಂದು ಕಲರ್ ನೋಡ್ಬೋದು ನೀವು. ಸೊ ಆಚೆ ಕಡೆ ನೋಡಕ್ಕೆಲ್ಲ ಚೆನ್ನಾಗಿದೆ, ನೀವೆಲ್ಲ ನೋಡ್ಬೋದು. ರೇಂಜ್ ನಿಮ್ಗೆ 210 ಕೊಡುತ್ತೆ. ಮತ್ತಿದು ನಿಮ್ಗೆ ಸ್ಟಾಕ್ಸ್, ಇಂಡಿಕೇಟರ್ ಮತ್ತು ವೈಪರ್, ಆಟೋಮೆಟಿಕ್ ಹೆಡ್ಲೈಟ್ ಇದೆ, ಆಟೋಮೆಟಿಕ್ ರೇಂಜ್ ಸೆನ್ಸರ್ ಡಿಟೆಕ್ಷನ್. ಇದು ಬೂಟ್ ಸ್ಪೇಸ್ ಗಾಡಿದು. ಸೊ ಎಲೆಕ್ಟ್ರಿಕ್ ಗಾಡಿದೆಲ್ಲ ಡೀಟೇಲ್ಸ್ ಏನಿದೆ ನೋಡಿ. Same but different. No. ಗ್ರೀನ್ ಕಲರ್ ಎಕ್ಸ್ಟೀರಿಯರ್, ನಿಮ್ಗೆ LEDs ಬರುತ್ತೆ ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ, ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಹಿಂದ್ಗಡೆ ರೇರ್ ವ್ಯೂ, ಇದು ಡ್ರೈವರ್ ಸೀಟ್ ಕಡೆದು ವ್ಯೂ. ಮತ್ತೆ ಹೈಟ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ ಸೀಟ್ಸ್, ಲೈಕ್ ಡ್ರೈವರ್ ಸೀಟ್ ಮಾತ್ರ. ಮತ್ತೆ ಪುಷ್ ಅಂಡ್ ಸ್ಟಾರ್ಟ್, ಯೂಶುವಲ್ ಹೋದ ಮಾಡಲ್ ಇರ್ತಲ್ಲ ಅಷ್ಟೇ. ನನ್ನ ಪ್ರಕಾರ ಫೇಸ್ ಲಿಫ್ಟ್ ಅಷ್ಟೊಂದೇನು ಚೇಂಜಸ್ ಬಂದಿಲ್ಲ, ಬರೀ ಎಕ್ಸ್ಟೀರಿಯರ್ ಮಾತ್ರ ಮತ್ತೆ ಇಂಟೀರಿಯರ್ ಮೀಟರ್ ಅದ್ರಲ್ಲಿ ಮಾತ್ರ ಚೇಂಜಸ್ ಬಂದಿದೆ. ಮತ್ತೆ ಮೇನ್ ಪಾಯಿಂಟ್ 360 ಕ್ಯಾಮ್ರಾ ಇದೆ ನೋಡಿ. ಸೊ 360 ಕ್ಯಾಮ್ರಾ ತುಂಬಾ ಇದಾಗುತ್ತೆ. ನೀವು ಗಾಡಿ ಓಡಿಸ್ಬೇಕಾದ್ರೆ ಲೆಫ್ಟ್ ಹಾಕಿದ್ರೆ ಲೆಫ್ಟ್ ಸೈಡ್ ತೋರಿಸುತ್ತೆ, ರೈಟ್ ಸೈಡ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ಸೈಡ್ ತೋರಿಸುತ್ತೆ. ಸೊ ನಿಮ್ಗೆ ಗಾಡಿ ತಿರುಗಿಸ್ಬೇಕಾದ್ರೆ ವ್ಯೂ ಚೆನ್ನಾಗಿ ಕಾಣುತ್ತೆ. ಮಿರರ್ ಸಹಿತ ನೋಡ್ಬೋದು, ಈಗ ಡೈರೆಕ್ಟ್ ಕ್ಯಾಮ್ರಾ ಅಲ್ಲೇ ಕಾಣುತ್ತೆ, ಅದನ್ನ ನೋಡ್ಬೋದು. ನೆಕ್ಸ್ಟ್ CNG ಗಾಡಿ ನೋಡಿ, ಇದು CNG ಗಾಡಿ. ಚೇಂಜಸ್ ಇದು ಮಿಡ್ ವೇರಿಯಂಟ್, ಇದು ನಿಮ್ಗೆ ಹ್ಯಾಲೋಜಿನ್ ಬರುತ್ತೆ, LEDs ಬರಲ್ಲ. ನೋಡಿ ಹೆಂಗಿದೆ ಅಂತ. ಚೇಂಜಸ್ ಒಳಗಡೆ ಅಷ್ಟೊಂದೇನು ಕಾಣಿಲ್ಲ. ಸೇಮ್ ಥಿಂಗ್, ಮೀಟರ್ ಮಾತ್ರ ನಿಮ್ಗೆ ಚೇಂಜಸ್ ಇದೆ. ಮತ್ತೆ ಫೈರ್ ಎಕ್ಸ್ಟಿಂಗ್ವಿಷರ್ ಇಡ್ತಾರೆ, ಸೀಟ್ ಕೆಳಗಡೆ ಇರುತ್ತೆ. ಮತ್ತೆ ಡ್ರೈವರ್ ಸೈಡ್ ವ್ಯೂ, ಮತ್ತೆ ಇದು ಪವರ್ ವಿಂಡೋಸ್. ಇಂಜಿನ್ ಬೈ ತೋರಿಸ್ತೀನಿ ನೋಡಿ, ಇದು 1.2 ಲೀಟರ್ ಇಂಜಿನ್. ಸೊ ನೋಡಿ ಹೆಂಗಿದೆ ಅಂತ. ಇದು ಆಟೋಮ್ಯಾಟಿಕ್ ಇದು. ಮತ್ತೆ ಬೂಟ್ ಸ್ಪೇಸ್ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕು. ಸಿಟಿ ಯೂಸ್ ಅಂದ್ರೆ ನೀವು EV ಹೋಗ್ಬೋದು. ಸೊ EV ಅಂದ್ರೆ ನಿಮ್ಗೆ ಸಿಟಿಗೆ ತುಂಬಾ ಯೂಸ್ ಆಗುತ್ತೆ. ಮತ್ತೆ ಬೂಟ್ ಸ್ಪೇಸ್ ಇರುತ್ತೆ ಜಾಸ್ತಿ. ಇದ್ ನೋಡಿ, CNG ಗಾಡಿ ಅಂದ್ರೆ ನಿಮ್ಗೆ ಬೂಟ್ ಸ್ಪೇಸ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಬೇಕಾಗತ್ತೆ. ಸೊ ಈಗ ನೋಡ್ಬೋದು, ಇದು ಪೆಟ್ರೋಲ್ ಗಾಡಿ ಇದು. ಅದು ನೀವು ನಾರ್ಮಲ್ ಯೂಸ್ ಮಾಡ್ತೀರಾ ಅಂದ್ರೆ ಎಲ್ಲಾ ಟೈಪ್ ಬಂದ್ರು ಇದಕ್ಕೆ ಹೋಗ್ಬೋದು. ಈ ಕಲರ್ ನೋಡಿ ಯೂನಿಕ್ ಆಗಿದೆ, ಏನು ಸೇಮ್ ಅದೇ ಫೇಸ್ ಲಿಫ್ಟ್ ಚೇಂಜಸ್. ಸೊ ಎಲೆಕ್ಟ್ರಿಕ್ ಅಂದ್ರೆ ಬೂಟ್ ಸ್ಪೇಸ್ ಎಷ್ಟು ಬರುತ್ತೆ ನಿಮ್ಗೆ. ನೀವು ಸಿಟಿ ಯೂಸ್ ಅಂದ್ರೆ ಇದು ಬೆಸ್ಟ್ ನನ್ನ ಪ್ರಕಾರ. CNG ಅಂದ್ರೆ ನಿಮ್ಗೆ ಬೂಟ್ ಸ್ಪೇಸ್ ಬೇಡ ಅಂದ್ರೆ ಅದನ್ನ ಹೋಗ್ಬೋದು. ಈಗ ಬ್ಯಾಸ್ ಪ್ಲಾನ್ ಎಲ್ಲ ಇದೆ. ಮತ್ತೆ ಇದು CNG ನೋಡಿ, ಬೂಟ್ ಸ್ಪೇಸ್ ಇಷ್ಟೇ ಬರೋದು ನಿಮ್ಗೆ. ಸೊ ನಿಮ್ಗೆ ಬ್ಯಾಸ್ ಪ್ಲಾನ್ ಅಂದ್ರೆ ಕಾರ್ ಮೇಲೆ 8 ವರ್ಷಕ್ಕೆ ಲೋನ್ ತಗೋಬೇಕು. ಸೊ ಕಾರು ಬ್ಯಾಟ್ರಿ ಸಪ್ರೇಟ್, ಅದಕ್ಕೂ ಸಪ್ರೇಟ್ ಲೋನ್ ತಗೋಬೇಕು, ಇದಕ್ಕೂ ಸಪ್ರೇಟ್ ಲೋನ್ ತಗೋಬೇಕು. ನೀವು ಪ್ರೀ ಕ್ಲೋಸ್ ಮಾಡಕ್ಕಾಗಲ್ಲ ಲೋನ್ ಅಲ್ಲ. 8 ವರ್ಷಕ್ಕೆ ಫುಲ್ ಇಟ್ಕೋತೀರ ಅಂದ್ರೆ ಲೋನ್ ಕೊಂಡ್ಕೊಂಡಿರ್ಬೇಕು. ಇದು ನನ್ನ ಪ್ರಕಾರ ಯಾರು 2-3 ವರ್ಷ ಕಾರ್ ಇಟ್ಕೊಂಡು ಮತ್ತೆ ಮಾರ್ತಾರೋ ಅವ್ರಿಗೆ ಯೂಸ್ ಆಗುತ್ತೆ ಇದು. ಸೊ ಅದು ಬೆಸ್ಟ್ ಪ್ಲಾನ್.
ಸೊ ನಿಮಗೆ ಬ್ಯಾಟ್ರಿ ಬೇಸ್ ವೇರಿಯಂಟು 19 ಕಿಲೋವಾಟ್ ಟೈರ್ ಇದೆ ಮತ್ತೆ ಮ್ಯಾಕ್ಸ್ ಪವರ್ 61 PS, ಟಾರ್ಕು 110 Nm ಇದೆ. 0 to 60 6.2 ಸೆಕೆಂಡ್ಸ್. ಆಮೇಲೆ ಟಾಪ್ ಎಂಡ್ 24 ಕಿಲೋವಾಟ್ ಟೈರ್ ಮತ್ತೆ 75 PS ಪವರ್ ಮತ್ತೆ 114 Nm ಟಾರ್ಕ್ ಮತ್ತೆ 5.7 ಸೆಕೆಂಡ್ಸ್ ಅಲ್ಲಿ ಟಾಪ್ 0 to 60 ಆಗುತ್ತೆ. ಸೊ ನಿಮ್ಗೆ ಹಳೆ ವೇರಿಯಂಟ್ ಅಲ್ಲಿ ಬರೀ ರೇರ್ ಕ್ಯಾಮ್ರಾ ಇತ್ತು, ಈಗ ನಿಮ್ಗೆ 360 ಡಿಗ್ರಿ ಕ್ಯಾಮ್ರಾ ಇದೆ. ಮತ್ತೆ ಈಗ ಡ್ಯೂಯಲ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. 65 ವಾಟ್ಸ್ ಟೈಪ್ ಫಾಸ್ಟ್ ಚಾರ್ಜಿಂಗ್ ಇದೆ. ರೇರ್ AC ವೆಂಟು ಇದೆ. ಈಗ ನೋಡ್ಬೋದು ನೀವು ಗಾಡಿಯಲ್ಲಿ ಹೆಂಗಿದೆ ಅಂತ. ಅಣ್ಣ ಏನಾಯ್ತಣ್ಣ ಯಾಕಣ ಅಣ್ಣ ಇನ್ನು ಏನೋ ಬೇಕಣ್ಣ ಇದು ಸರಿಯಾಗಿಲ್ವೇ ಅದೇ ಇಂಟೀರಿಯರ್ ಅಲ್ಲಿ ನಿಮ್ಗೆ ಮೀಟರ್ ಎನ್ಕ್ಲೋಸ್ಡ್ ಆಗಿತ್ತು, ಈಗ ಎನ್ಕ್ಲೋಸ್ಡ್ ಆಗಿಲ್ಲ, ಆಚೆ ಇದೆ. TFT ಡಿಸ್ಪ್ಲೇ ಅದೆಲ್ಲ. ಮತ್ತೆ 10.25 ಇಂಚಸ್ ಸ್ಕ್ರೀನ್ ಬರುತ್ತೆ. ಸೊ ನೀವು ಪ್ರೈಸ್ ಲಿಸ್ಟ್ ಹಾಕಿ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಬೋದು. ಸೊ ಬೇಸ್ ವೇರಿಯಂಟು 7,87,000 ಬಿಡುತ್ತೆ. ಸೊ ಬೇಸ್ ವೇರಿಯಂಟ್ ಅಷ್ಟು ಇದೆ ಕಾಸ್ಟು. ಟಾಪ್ ಎಂಡು 11,16,000 ಬಿಡುತ್ತೆ. ಮತ್ತೆ ಪಕ್ಕದ್ದು ಬ್ಯಾಸ್ ಪ್ಲಾನ್ ಇದೆ ನೋಡಿ, ಲೋನ್ ಅಮೌಂಟು EMI ಅದೆಲ್ಲ ಇದೆಯಲ್ಲ, ಅದು ನೀವು ನೋಡ್ಕೋಬಹುದು. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಅಷ್ಟೇ. ಸೊ ಗೈಸ್ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಸೊ ಸಿ ಯು ಲೇಟರ್ ಗೈಸ್. ಟಾಟಾ ಬಾಬಾ.